ಇರಾನ್ ಇಸ್ರೇಲ್ ವಾರ್ ಶುರುವಾಗಿ 23ನೇ ದಿನ. ಇವತ್ತು ಕೂಡ ಸಿಲಿಂಡರ್ನ ಅಭಾವ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆದೂರಿದೆ. ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರ ಪರದಾಟ. ಭಾನುವಾರದ ಬಾಡೂಟಕ್ಕೂ ವಾರ್ನ ಬಿಸಿ ತಡ್ತಾ ಇದೆ. ಇನ್ಫ್ಯಾಕ್ಟ್ ಕಳೆದ ವಾರವೂ ಕೂಡ ಹಿಂಗೆ ಆಗಿತ್ತು. ಎಂಪೈರ್ ಹೋಟೆಲ್ನಲ್ಲೂ ಕೂಡ 60% ಮೆನುವನ್ನು ಕಟ್ ಮಾಡಲಾಗಿದೆ. ನೋ ಮಟನ್, ನೋ ಗ್ರಿಲ್, ನೋ ಶವರ್ಮಾ ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡರ್ ಹೆಚ್ಚು ಬಳಕೆಯಾಗುವಂತಹ ಐಟಂಗಳನ್ನು ಮೆನುವಿನಿಂದ ಕೈಬಿಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಯೋವರೆಗೂ, ಸಫಿಷಿಯಂಟ್ ಆಗಿ ಗ್ಯಾಸ್ ಸಿಲಿಂಡರ್ ಸಿಗೋವರೆಗೂ ಈ ಐಟಂಗಳನ್ನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹೋಟೆಲ್ನ ಹೊರಭಾಗದಲ್ಲಿ ಬೋರ್ಡ್ ಹಾಕಿದ್ದಾರೆ, ಗ್ರಾಹಕರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರಿನಲ್ಲಿ ಗ್ಯಾಸ್ ಅಭಾವದ ಪರಿಸ್ಥಿತಿ ಮತ್ತಷ್ಟು ಹೋಟೆಲ್ಗಳಿಗೆ ಬಿಸಿ ತಟ್ಟುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಎಂಪೈರ್ ಹೋಟೆಲ್ನಲ್ಲಿ ಹಾಕಿರುವಂತಹ ಬೋರ್ಡ್. ಇದು ಹೇಳಿ ಕೇಳಿ ಸಂಡೇ ಬಿಸ್ನೆಸ್ ಡೇ. ಇದು ದೊಡ್ಡ ಮಟ್ಟದಲ್ಲಿ ನಾನ್ ವೆಜ್ ಹೋಟೆಲ್ಗಳಿಗೆ ವ್ಯಾಪಾರವಾಗುವಂತಹ ದಿನ. ಗ್ರಾಹಕರು ಮನೆಯಿಂದ ಹೊರಬಂದು ಹೋಟೆಲ್ಗಳಲ್ಲಿ ಊಟ ಮಾಡುವಂತಹ ದಿನ. ಈಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಇಸ್ರೇಲ್ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಎಸ್ಪೆಷಲಿ ನಾನ್ ವೆಜ್ ಹೋಟೆಲ್ಗಳು, ಇವತ್ತು ಭಾನುವಾರ ನಾನ್ ವೆಜ್ ಹೋಟೆಲ್ಗಳು ಕೂಡ ಬಹಳ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀನಿ. ನಾನೀಗ ಬೆಂಗಳೂರಿನ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ನಲ್ಲಿದ್ದೇನೆ. ನೋಟಿಸನ್ನೇ ಹಾಕಲಾಗಿದೆ. ನಿಗದಿತ ಮೆನು ಅಷ್ಟೇ ಸಿಗಲಿದೆ. ಬಂದಂತಹ ಅತಿಥಿಗಳೇನಿದ್ದಾರೆ ಅವರು ಅದಕ್ಕೆ ಸಹಕಾರವನ್ನು ನೀಡಬೇಕು ಅನ್ನುವಂತಹ ನೋಟಿಸನ್ನು ಹಾಕಲಾಗಿದೆ. ಪ್ರಮುಖವಾಗಿ ಎಂಪೈರ್ ಬಹಳ ದೊಡ್ಡ ಹೋಟೆಲ್, ಜೊತೆಗೆ ಹೆಚ್ಚಿನ ಮೆನು ಇರುವಂಥ ಹೋಟೆಲ್ಗಳು. ಸಾಮಾನ್ಯವಾಗಿ ಎಲ್ಲ ರೀತಿಯಾದಂಥ ಮೆನುಗಳು ಕೂಡ ಸಿಗ್ತಾ ಇತ್ತು. ಬಟ್ ಆದರೆ ಈಗ ಸುಮಾರು 50%ಗಿಂತಲೂ ಹೆಚ್ಚು ಮೆನುವನ್ನು ಕಡಿತ ಮಾಡಲಾಗಿದೆ. ಮುಖ್ಯವಾಗಿ ಮಟನ್ ಐಟಮ್ಗಳು, ಜೊತೆಗೆ ಗ್ರಿಲ್ ಐಟಮ್ಗಳು, ಶವರ್ಮಾ ಐಟಮ್ಗಳು ಯಾವುದೂ ಕೂಡ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂತಹ ಕಸ್ಟಮರ್ಸ್ಗಳೇನಿರ್ತಾರೆ ಅವ್ರಿಗೆ ಪೂರ್ಣ ಪ್ರಮಾಣದ ಆಹಾರವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ, ಜೊತೆಗೆ ಈ ಎಲ್ಲ ಐಟಮ್ಗಳಿಗೆ ಹೆಚ್ಚಿನ ಸಿಲಿಂಡರ್ ಬಳಕೆ ಮಾಡಬೇಕಾದಂಥ ಕಾರಣಕ್ಕಾಗಿ ಈಗ ಬಹುತೇಕ ಈ ಎಲ್ಲ ಐಟಮ್ಗಳನ್ನು 50%ಕ್ಕೂ ಹೆಚ್ಚು ಕಡಿಮೆ 60-65%ನಷ್ಟು ಮೆನುವನ್ನು ಕಡಿತವನ್ನು ಮಾಡಲಾಗಿದೆ. ಯಾವ್ಯಾವ ಮೆನುಗಳು ಕಡಿತ ಆಗಿದೆ ಅವೆಲ್ಲವನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಈ ಬಗ್ಗೆ ಬರುವಂಥವ್ರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಬಂದಂಥವರು ಸಾಮಾನ್ಯವಾಗಿ ಇಷ್ಟಪಟ್ಟು ಏನೆಲ್ಲ ಆರ್ಡ್ರ್ ಮಾಡ್ತಾಯಿದ್ರು ಅದು ಕೂಡ ಸಿಗ್ತಾ ಇಲ್ಲ. ಸಿಗೋವಂಥದ್ದನ್ನೇ ಇಷ್ಟಪಟ್ಟು ತಿನ್ನಬೇಕಾದಂಥ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ಎಲ್ಲ ಎಂಪೈರ್ ಬ್ರಾಂಚ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಸೊ ಅದೇ ಕಾರಣಕ್ಕಾಗಿ ಅಫಿಷಿಯಲ್ ಆಗಿ ಬಂದಂಥವರಿಗೆ ಮಾಹಿತಿಯನ್ನು ನೀಡುವಂಥ ನಿಟ್ಟಲ್ಲಿ ಹೊರಭಾಗದಲ್ಲಿ ನೋಟಿಸನ್ನು ಹಾಕಿ ಕಡಿಮೆ ಪ್ರಮಾಣದ ಮೆನು ಮಾತ್ರ ಸಿಗ್ತಾ ಇದೆ, ಅದನ್ನೇ ತಾವು ಸ್ವೀಕಾರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬರುವಂತಹ ಗ್ರಾಹಕರಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮ್ಯಾನೇಜ್ಮೆಂಟ್ ಮಾಡಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.